ಹೇಮಾವತಿ ಹೋರಾಟ 2 ದಿನಕ್ಕೆ ಕಾಲಿಟ್ಟಿದೆ. ಏನು ಗುಬ್ಬಿಯಿಂದ ಹೊರಟಿದ್ದು ತುಮಕೂರಿಗೆ ಈಗ ತಾನೇ ಆಗಮಿಸಿದೆ. ಏನು ಪರಮೇಶ್ವರ್ ಮನೆಗೆ ಮುತ್ತಿಗೆ ಹಾಕಲು ಸಹ ಪ್ರಯತ್ನ ಪಟ್ಟರು ಬಿಜೆಪಿ JDS ನಾಯಕರು. ಇವತ್ತು ಖುದ್ದು ನಮ್ಮ ಜೊತೆ ಸುರೇಶ್ ಗೌಡ ಅವರ ಮಾತಾಡಿಸ್ತಾ ಹೋಗೋಣ. ಸರ್, ಹೋರಾಟ ಎಲ್ಲಿವರೆಗೂ ಮುಂದುವರಿತೆ ಸರ್? ನೋಡ್ರಿ, ನಮ್ದು ಇವಾಗ DK ಶಿವಕುಮಾರ್ ವಿರುದ್ಧ ಹೋರಾಟ ಮಾಡಾಗಿದೆ. ನೆಕ್ಸ್ಟ್ ನಮ್ಮ ಜಿಲ್ಲೆ ಇದ್ದ ಕಾಯ್ದೆಯಲ್ಲಿ ಇರೋರು ಪರಮೇಶ್ವರ್ ಅವರು ಸಜ್ಜನ ರಾಜಕಾರಣಿಗಳಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಅಂಬರೀಷ್ ಅವರು ಕೇಂದ್ರದ ಮಂತ್ರಿ ಆಗಿದ್ದರು ಕಾಂಗ್ರೆಸ್ ಸರ್ಕಾರದಲ್ಲಿ. ಕಾವೇರಿ ನೀರಿನ ವಿಷಯ ಬಂದಂಥ ಸಂದರ್ಭದಲ್ಲಿ ಅಂಬರೀಷ್ ಅವರು ರಾಜೀನಾಮೆ ಬಿಸಾಡ್ ಬಂದರು. ನಾನು ಇವತ್ತು ಪರಮೇಶ್ವರ್ ಅವ್ರಿಗೆ ಹೇಳ್ತೇನೆ, ನೀವು ರಾಜೀನಾಮೆ ಕೊಟ್ಟು ಈಚೆಗೆ ಬನ್ನಿರಿ. ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕಾ? ಮಾಡ್ತಾರೆ. ನೀವು ರಾಜಕೀಯನ ನಮ್ಮ ಜಿಲ್ಲೆನ ಒತ್ತಿ ಇಟ್ಬಿಟ್ಟು ನೀವು ಮುಖ್ಯಮಂತ್ರಿ ಆದ್ರೇನು ಪ್ರಧಾನಮಂತ್ರಿ ಆದ್ರೇನು? ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಪರಮೇಶ್ ಸಾಹೇಬರಿಗೆ, ನೀವು ರಾಜೀನಾಮೆ ಕೊಟ್ಟು ಬಂದಿಲ್ಲ ಅಂದರೆ ನಿಮ್ಮ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡ್ತೇವೆ. ನೀವು ನಮ್ಮನ್ನು ಕಾಪಾಡಬೇಕು. ಇಲ್ಲಿ ನೀವು 5 ಬಾರಿ ಶಾಸಕರಾಗಿದ್ದೀರಾ, ಡೆಪ್ಟಿ CM ಆಗಿದ್ದೀರಾ, ಮಂತ್ರಿಗಳಾಗಿದ್ದೀರಾ. ನಿಮ್ಮ ಜವಾಬ್ದಾರಿ ಇದು. ಈ ಜಿಲ್ಲೆ ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡಿದೆ, ನಿಮ್ಮನ್ನು ಮಂತ್ರಿ ಮಾಡಿದೆ, ನಿಮ್ಮನ್ನು ಶಾಸಕರನ್ನು ಮಾಡಿದೆ. ನಿಮಗೆ ಸ್ವಾಭಿಮಾನ ಇರಬೇಕು. ಜಿಲ್ಲೆಯ ಹಿತ ಬಂದಾಗ ರಾಜೀನಾಮೆ ಕೊಟ್ಟು ಈಚೆಗೆ ಬರುವಂಥ ತಾಕತ್ತು ಇರಬೇಕು ನಿಮಗೆ. ನಾನು ಇವತ್ತು ವಿನಂತಿ ಮಾಡ್ತೇನೆ ನಿಮಗೆ, ಈ ಕೂಡಲೇ ನೀವು ರಾಜೀನಾಮೆ ಘೋಷಣೆ ಮಾಡಬೇಕು. ಈ ಯೋಜನೆ ಅವರು ಮಾಡೇ ಮಾಡ್ತೀನಿ ಅಂತ DK ಶಿವಕುಮಾರ್ ಹೇಳ್ಬೇಕಾದ್ರೆ ನೀವು ಅದಕ್ಕೆ ಒತ್ತು ಕೊಡಬಾರ್ದು ಅಂತ. ಸರ್, ಏನು ಬಿಜೆಪಿಯವರು JDS ಅವರು ರೈತರಿಗೆ ಕುಮ್ಮಕ್ ಕೊಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಹರಿಸ್ತೀನಿ ನೀರು, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾರೆ ಸರ್ DK ಶಿವಕುಮಾರ್. ಏನು ಅವ್ರ ಮನೆದೇನ್ರಿ ನೀರು? ಅವ್ರ ಮನೆದ ನೀರು? ನಮ್ಮ ರೈತರ ನೀರು ರೀ. ನಮ್ಮ ಜಿಲ್ಲೆ ಗಲಾಟೆ ಆಗಿದ್ದ ಬೇರೆ ರಾಮನಗರ ಜಿಲ್ಲೆಗೆ ಯಾರು ಕೊಡೋಕ್ಕಾಗುತ್ತೆ? ಯಾಕ್ರಿ ಕೊಡ್ಬೇಕು ರಾಮನಗರ ಜಿಲ್ಲೆಗೆ? ತಗೊಂಡು ಹೋಗ್ಲಿರಿ. ಅಲ್ಲಿ ಕಾವೇರಿ ಇಲ್ವಾ? ಹೇಮಾವತಿ ಡ್ಯಾಮಿಂದ ತೊಗೊಂಡು ಕೊಡ್ಲಿ ನೇರವಾಗಿ. ಇದೆಲ್ಲ ಉಂಬತನ ದುರಾಂಕಾರದ ಮಾತನ್ನ DK ಶಿವಕುಮಾರ್ ಅವರು ಫಸ್ಟ್ ಬಿಡಬೇಕು. ಸರ್, ಏನು ಬಿಜೆಪಿಯಲ್ಲಿ ಇರೋ ಮಾಧುಸ್ವಾಮಿ ಹೋರಾಟಕ್ಕೆ ಬೆಂಬಲ ನೀಡಿಲ್ವಾ ಅಂತ ಸರ್? ಅದು ಅವ್ರನ್ನೇ ಕೇಳಿ, ಮಾಧುಸ್ವಾಮಿನೇ ಕೇಳಿ. ಇಲ್ಲಿದ್ದಾರೆ ಕೇಳಿ, ಅವ್ರ ಸ್ನೇಹಿತರು ಇವರು ದಿಲೀಪ್ ಅವರು. ಏನು ಸುರೇಶ್ ಗೌಡ ಅವರ ಮಾತು ಇಷ್ಟ ಆಗಿತ್ತು. ಏನು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಸೋದಿಲ್ಲ. ಏನು DK ಶಿವಕುಮಾರ್ ಏನೇ ಪ್ರಯತ್ನ ಮಾಡಲಿ, ನಮ್ಮ ನೀರು ನಮ್ಮ ಹಕ್ಕು. ಇಷ್ಟ ಆಗಿತ್ತು ಸುರೇಶ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.